ಇನ್ನು ಕನ್ನಡದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂತಹ ಐಟಮ್ ಡ್ಯಾನ್ಸರ್ ಅಂತಲೇ ಹೆಸರು ತೆಗೆದುಕೊಂಡಂಥ ಮತ್ತು ಐಟಮ್ ಡ್ಯಾನ್ಸರ್ ನಟಿ ಅಂತಲೂ ಕೂಡ ಹೆಸರು ತೆಗೆದುಕೊಂಡಂಥ ಇತ್ತೀಚೆಗೆ ಸಾಕಷ್ಟು ಟ್ರೋಲಿಗರ ಬಾಯಿಗೆ ಇದಾಗಿದ್ದಂತಹ ನಟಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆಘಾತಕಾರಿಯಾದ ಸುದ್ದಿ ಇದು ಅಂತ ಹೇಳ್ಬೋದು. ಎಲ್ಲರೂ ಕೂಡ ಶಾಕಿಂಗ್ ಪಡುವಂಥ ಸುದ್ದಿ. ಹಾಗಾದರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಐಟಮ್ ಡ್ಯಾನ್ಸರ್ ಯಾರು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೆ ಮುಂದೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವರು ಸಾವು ಸಿಕ್ಕಾಪಟ್ಟೆ ಅನುಮಾನಾಸ್ಪದವಾಗಿ ಇರುವಂಥದ್ದು. ಹೌದು, ಅವರು ಬೇರೆ ಯಾರೂ ಇಲ್ಲ, ಕನ್ನಡದ ಖ್ಯಾತ ನಟಿ ಸಿಲ್ಕ್ ಸ್ಮಿತಾ ಅವರು ಅಂತ ಹೇಳ್ಬೋದು. ಹೌದು, ಸಿಲ್ಕ್ ಸ್ಮಿತಾ ಅವರು ಸಾಕಷ್ಟು ಪಡ್ಡೆಗಳ ಮನಸ್ಸನ್ನು ಕೂಡ ಗೆದ್ದಿದ್ರು, ನಿದ್ದೆನೂ ಕೂಡ ಕೆಡಿಸಿದ್ರು ಅಂತ ಅದ್ಭುತವಾದಂಥ ನಟಿ ಅಂತ ಹೇಳ್ಬೋದು. ಸದ್ಯ ಈ ನಟಿ ಸಾವು ಎಷ್ಟು ಭೀಕರವಾಗಿತ್ತು ಅಂದರೆ, ಅವರು ಪಾರ್ಟಿ ಮಾಡೋಂಥ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂಥದ್ದು, ಖುಷಿಯಾಗಿದ್ದಂಥ ಸಂದರ್ಭದಲ್ಲಿ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಸಾಕಷ್ಟು ಇವರ ಸಾವಿಗೆ ಸಾಕಷ್ಟು ಆಯಾಮಗಳಲ್ಲಿ ಕೂಡ ಇಂದಿಗೂ ಸಹ ಚರ್ಚೆ ಆಗುವಂಥದ್ದು. ಮತ್ತು ಇವರ ಸಾವು ಇವತ್ತಿಗೂ ಕೂಡ ಅನುಮಾನಾಸ್ಪದವಾಗಿ ಉಳಿದಿರುವಂಥದ್ದು. ಸಿಲ್ಕ್ ಸ್ಮಿತಾ ನಿಜಕ್ಕೂ ಕೂಡ ಹೇಗೆ ಸಾವನ್ನಪ್ಪಿದ್ರು ಎಂಬ ಸತ್ಯ ಯಾರಿಗೂ ಸಹ ಗೊತ್ತಾಗಲಿಲ್ಲ ಅಂತ ಹೇಳ್ಬೋದು. ಕನ್ನಡದ ಖ್ಯಾತ ನಟರಾದಂಥ ಶಂಕರ್ನಾಗ್, ಅನಂತ್ನಾಗ್, ರಾಜ್ಕುಮಾರ್, ಪ್ರಭಾಕರ್, ಅಂಬರೀಷ್, ವಿಷ್ಣುವರ್ಧನ್ ಅಂತ ಮೇಯರ್ ನಟರೊಂದಿಗೆ ಕೂಡ ಅಭಿನಯ ಮಾಡೋದು ನಟಿ ಮತ್ತು ಐಟಮ್ ಡ್ಯಾನ್ಸರ್ ಆಗಿ ಕೂಡ ಇವರು ಕಾಣಿಸಿಕೊಂಡರು. ಇಂಥ ಅತಿ ದೊಡ್ಡ ನಟಿ ಈ ದುರಂತ ಅಂತ ಕಂಡದ್ದು ಆಘಾತಕಾರಿಯಾದ ವಿಚಾರ ಅಂತ